ಜಾತಿ ಗಣತಿ ಅಥವಾ ಜಾತಿ ಸಮೀಕ್ಷೆ ವಿಚಾರದಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಗೊಂದಲಗಳು ಮತ್ತು ಆಕ್ಷೇಪಗಳು ಉಂಟಾಗ್ತಾ ಇದ್ದಾವೆ. ಈ ಮಧ್ಯೆ ನಾನು ಈ ಬಾರಿ ಜಾತಿ ಗಣತಿ ಮಾಡಿ ಮುಗಿಸ್ತೀನಿ ಈ ಸಮಯದ ಒಳಗೆ ಅಂತ ಹೇಳಿ ಹಠಕ್ಕೆ ಬಿದ್ದು ಮಧುಸೂದನ್ ನಾಯ್ಕ್ ಸರ್ ಅವರು ಮುಂದುವರೆದಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಅವರೇ ನಮ್ಮ ಜೊತೆ ಇದ್ದಾರೆ, ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ. ಸರ್ ನಮಸ್ತೆ. ನಾನು ಆಗ್ಲೇ ಹೇಳಿದಾಗೆ ಸಾಕಷ್ಟು ಗೊಂದಲಗಳು ರಾಜ್ಯದಲ್ಲಿ, ಸಾಕಷ್ಟು ಈ ವಿಚಾರವಾಗಿ ಪರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಆದ್ರೆ ನೀವು ಈ ಜಾತಿ ಗಣತಿಯನ್ನ ನಾನು ಮಾಡೇ ಮುಗಿಸ್ತೀನಿ ಈ ಸಮಯದ ಒಳಗೆ ಅನ್ನೋ ಒಂದು ಹಠವನ್ನ ತೊಟ್ಟಿದ್ರೆ ಏನ್ ಹೇಳ್ತೀರಾ ಸರ್? ನೀವು ಪಬ್ಲಿಕ್ಕಿಗೆ ಒಂದು ರಾಂಗ್ ಇಂಡಿಕೇಶನ್ ಕೊಡ್ತಾ ಇದ್ದೀರಿ. ಇದು ಜಾತಿ ಗಣತಿ ಅಲ್ಲ. ನಾವು ಜಾತಿ ಗಣತಿ ಮಾಡಲಿಕ್ಕೆ ಬರೋದಿಲ್ಲ, ಮಾಡ್ತಾ ಇಲ್ಲ. ನಾವು ಈಗ ಮಾಡ್ತಾ ಇರೋದು ಸಮೀಕ್ಷೆ, ಜನರ ಸ್ಥಿತಿಗತಿ ಏನಿದೆ ಅಂತ ಅದನ್ನು ನಾವು ಡಾಟಾ ಕಲೆಕ್ಟ್ ಮಾಡ್ತಾಯಿದ್ವಿ. ಜಾತಿ ಗಣತಿ ಅನ್ನೋ ಕನ್ಸೆಪ್ಟೇ ಇಲ್ಲ. ಗಣತಿ ಇದೆ, ಅದು ಸೆಂಟ್ರಲ್ ಗೌರ್ಮೆಂಟ್ನವರು ಮಾಡ್ತಾರೆ. ಅದಕ್ಕೆ ಸೆನ್ಸಸ್ ಬೇರೆ, ಜಾತಿ ಗಣತಿ ಬೇರೆ, ನಮ್ಮ ಸಮೀಕ್ಷೆ ಬೇರೆ. ಪಬ್ಲಿಕ್ನಲ್ಲಿ ನೀವು ಎರಡು ಮಿಕ್ಸಪ್ ಮಾಡಿ ನಮ್ಮ ಆಯೋಗದವರು ಜಾತಿ ಗಣತಿ ಮಾಡ್ತಾ ಇದ್ದಾರೆ ಅಂತಂದರೆ ತಾವು ತಪ್ಪು ಕಲ್ಪನೆ ಕೊಡ್ತಾ ಇದ್ದೀರಿ. ಅದನ್ನೊಂದು ಸ್ವಲ್ಪ ತಾವು ಕರೆಕ್ಟ್ ಮಾಡ್ಕೊಳ್ಬೇಕು ಅಂತ ನನ್ನ ರಿಕ್ವೆಸ್ಟ್. ನಾವು ಯಾವಾಗಲೂ ಜಾತಿ ಗಣತಿ ಮಾಡಿಲ್ಲ, ಮಾಡ್ತಾ ಇಲ್ಲ. ಓಕೆ ಸರ್, ಜಾತಿ ಸಮೀಕ್ಷೆಗೆ ಇವಾಗ ಏನು ಮುಂದಾಗಿದ್ರೆ ಇದಕ್ಕೂ ಕೂಡ ಸಾಕಷ್ಟು ಪರ ವಿರೋಧ ಇದೆ ರಾಜ್ಯದಲ್ಲಿ. ಇದರ ಮಧ್ಯೆ ನೀವು ಇಂಥ ಸಮಯದಷ್ಟರಲ್ಲಿ ನಾನು ಮುಗಿಸ್ಬೇಕು ಅನ್ನುವಂಥ ಹಠವನ್ನು ಕೂಡ ತೊಟ್ಟಿದ್ದೀರಾ. ಈ ಸಮಯದಷ್ಟಲ್ಲೇ ಮಾಡ್ತೀನಿ ಅಂತ ನಾಳೆಯಿಂದ ನೀವು ಸೋಮವಾರದಿಂದ ಜಾತಿ ಸಮೀಕ್ಷೆ ಪ್ರಾರಂಭ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು ಹಠ ಮಾಡಿ ಮಾಡ್ತಾ ಇಲ್ಲ. ನಮ್ಮ ಕಮಿಟ್ಮೆಂಟ್ ಪ್ರಕಾರ ನಾವು ಎಲ್ಲ ತಯಾರಿ ಮಾಡಿ ಮುಂದುವರಿಸ್ತಾ ಇದ್ದೀವಿ. ಕೆಲವು ಗೊಂದಲಗಳನ್ನು ಕ್ರಿಯೇಟ್ ಮಾಡಿದ್ರು, ಆ ಗೊಂದಲವನ್ನು ನಾವು ಅಡ್ರೆಸ್ ಮಾಡಿ ಮುಂದುವರಿತಾ ಇದ್ದೀವಿ. ಇದರಲ್ಲಿ ಜಾತಿ ಸಮೀಕ್ಷೆ ವಿಚಾರವಾಗಿ ಹಿಂದುಳಿದ ಆಯೋಗದ ಒಂದಿಷ್ಟು ಸದಸ್ಯರಿಂದಲೇ ಆಂತರಿಕವಾಗಿ ವಿರೋಧ ಇದೆ ಅನ್ನುವಂಥದ್ದು ಮಾಹಿತಿ ಇದೆ. ಸಮೀಕ್ಷೆನೂ ಅಲ್ಲ, ಸಮೀಕ್ಷೆ ಸೋಷಿಯಲ್, ಎಜುಕೇಷನಲ್, ಇಕನಾಮಿಕ್, ಪೊಲಿಟಿಕಲ್ ಸರ್ವೆ. ನೀವು ಅದಕ್ಕೆ ಜಾತಿ ಅಂತ ಸೇರಿಸಿದ್ರೆ ಜನರಿಗೆ ತಪ್ಪು ಮೆಸೇಜ್ ಹೋಗ್ತದೆ. ಜಾತಿ ಈಸ್ ಒನ್ ಆಫ್ ದಿ ಕಾಂಪೊನೆಂಟ್ ಔಟ್ ಆಫ್ 60 ಕ್ವೆಶನ್ಸ್. ನಾವು ಜಾತಿ ಅಂತ ಯಾಕೆ ಕ್ಯಾಪ್ಚರ್ ಮಾಡ್ತೀವಿ ಅಂದರೆ ನಮಗೆ ಅನಲೈಸ್ ಮಾಡುವಾಗ, ನಮಗೆ ಮುಂದುವರಿಸುವಾಗ, ರಿಕಮೆಂಡ್ ಮಾಡುವಾಗ ಅನುಕೂಲ ಆಗ್ತದೆ ಅಂತೇಳಿ ಒಂದು ಕಾಲಮ್ನಲ್ಲಿ ಯಾವ ಧರ್ಮ, ಮತ್ತೊಂದು ಕಾಲಮ್ನಲ್ಲಿ ಯಾವ ಜಾತಿ, ಉಪಜಾತಿ ಇದೆಯಾ, ನಿಮ್ಮ ಜಾತಿ ಉಪಜಾತಿ ಬೇರೆ ಹೆಸರಿನಲ್ಲಿ ಪ್ರಚಲಿತ ಇದೆಯಾ ಅಂತ ಮಾತ್ರ ನಾವು ಇನ್ಫಾರ್ಮೇಷನ್ ಕ್ಯಾಪ್ಚರ್ ಮಾಡೋದು. ಆ ಜಾತಿ ಏನು ಡಾಟಾ ಬರ್ತದೆ ಅದಕ್ಕೂ ಮತ್ತು ನಮ್ಮ ಮುಂದುವರೆದ ರೆಕಮೆಂಡೇಷನಿಗೂ ಏನೂ ಕನೆಕ್ಷನ್ ಇಲ್ಲ. ಅದಕ್ಕೆ ಜನರಿಗೆ ತಪ್ಪು ಕಲ್ಪನೆ ಹೋಗ್ತಾ ಇದೆ. ಇದು ಜಾತಿ ಗಣತಿ, ಜಾತಿ ಸರ್ವೆ ಅಲ್ಲ. ಒನ್ ಆಫ್ ದಿ ಔಟ್ ಆಫ್ 60 ಕ್ವೆಶನೇರ್ ಡೀಲ್ಸ್ ವಿತ್ ಜಾತಿ. ನಾವು ಎನಲೈಸ್ ಮಾಡುವಾಗ ಯಾವ ಜಾತಿಗೆ ಏನು ಹೆಚ್ಚಾಗಿದೆ, ಏನು ಕಡಿಮೆ ಆಗಿದೆ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಆ ಇನ್ಫಾರ್ಮೇಷನ್ ತಗೊಳ್ತೀವಿ. ಸೊ ಇದರಿಂದ ಇಂಥ ಗೊಂದಲಗಳೇ ಹೆಚ್ಚಾಗಿ ಭಾಳಷ್ಟು ಪಬ್ಲಿಕ್ಕಿಗೆ ರಾಂಗ್ ಇನ್ಫಾರ್ಮೇಷನ್ ಹೋಗಿದೆ. ನೀವು ಮೀಡಿಯಾದಲ್ಲಿ ಇದನ್ನು ಫಸ್ಟ್ ತಿಳುವಳಿಕೆ ಕೊಡಬೇಕು. ಇದು ಜಾತಿ ಗಣತಿ ಅಲ್ಲ, ಜಾತಿ ಸರ್ವೇನೂ ಅಲ್ಲ. ಇದು ಸರ್ವೆ, ಸಾಮಾಜಿಕ ಸ್ಥಿತಿಗತಿಗಳ ಸರ್ವೆ. ಸೊ ಪ್ಲೀಸ್ ಒಮಿಟ್ ದಟ್ ವರ್ಡ್ ಜಾತಿ, ಯಾಕಂದರೆ ಅದು ಇಟ್ ಕನ್ವೇಸ್ ರಾಂಗ್ ಮೀನಿಂಗ್. ನಾವು ಅದನ್ನು ಮಾಡ್ತಾ ಇಲ್ಲ. ನಮ್ಮ ಸ್ಟ್ಯಾಚ್ಯೂಟ್ನಲ್ಲಿ ಅದಕ್ಕೆ ಅವಕಾಶವೂ ಇಲ್ಲ. ಸರ್ವೆ ಮಾಡುವಾಗ ಒನ್ ಆಫ್ ದಿ ಕಾಂಪೊನೆಂಟ್ ಆಫ್ ಕ್ವೆಶನರ್ ಈಸ್ ವಾಟ್ ಕಾಸ್ಟ್ ಯು ಬಿಲಾಂಗ್. ಅದು ಯಾತಕ್ಕೆ ನಮಗೆ ಅಲ್ಟಿಮೇಟ್ ನಾವು ರಿಕಮೆಂಡೇಷನ್ ಮಾಡುವಾಗ ಇನ್ಫಾರ್ಮೇಷನ್ ಬೇಕಾಗ್ತದೆ. ಅದರಲ್ಲಾಗಿರೋ ನಂಬರು, ಅದರ ಜನ್ರೇಟ್ ಆಗಿರೋ ಅಲ್ಟಿಮೇಟ್ ಔಟ್ಕಮ್ ಹ್ಯಾಸ್ ನೋ ರೆಲೆವೆನ್ಸ್ ಟು ಅವರ್ ರಿಕಮೆಂಡೇಷನ್. ಅದೆಲ್ಲ ಜನರು ತಪ್ಪು ಕಲ್ತ್ಕೊಂಡು ನಂಬರ್ ಹೆಚ್ಚು ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ, ಮನೇಲಿ ಕೂತ್ಕೊಂಡು ಸರ್ವೆ ಮಾಡಿ ಇವಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ ಹೇಳಿ ನಾವು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಈಗ ಮಾಡ್ತಾ ಇದ್ದೀವಿ. ಸರ್, ನೀವು ಒಂದಿಷ್ಟು ಸಮಯದ ಒಳಗೆ ಮುಗಿಸ್ಬೇಕು ಈ ಸಾಮಾಜಿಕ ಸಮೀಕ್ಷೆ, ನೀವು ಹೇಳಿದ್ರೆ ಜಾತಿ ಸಮೀಕ್ಷೆ ಅಲ್ಲ, ಇದು ಸಾಮಾಜಿಕ ಸಮೀಕ್ಷೆ ಅಂತ, ಇದನ್ನ ನೀವು ಒಂದಿಷ್ಟು ಸಮಯದಷ್ಟಲ್ಲೇ ಮುಗಿಸ್ಬೇಕು ಅಂತ ಹೊರಟಿದ್ದೀರಾ. ಆದ್ರೆ ಒಂದಿಷ್ಟು ಜನರಲ್ಲಿ ಪ್ರಶ್ನೆ ಇರುವಂಥದ್ದು ಇದು, ಕೇಂದ್ರದಿಂದಲೂ ಕೂಡ ನೀವು ಹೇಳಿದಾಗೇನೆ ಜಾತಿ ಸಮೀಕ್ಷೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಮಧ್ಯದಲ್ಲಷ್ಟರಲ್ಲೇ ನೀವು ಮುಗಿಸ್ಬೇಕು ಅಂತ ಏನಾದರೂ ನಿಮಗೆ ಸರ್ಕಾರದಿಂದ ಏನಾದರೂ ಪ್ರೆಷರ್ ಇದೆಯಾ ಸರ್? ಸೆಂಟ್ರಲ್ ಗೌರ್ಮೆಂಟ್ನವರು ಸಮೀಕ್ಷೆ ಮಾಡ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ನವರು ಸೆನ್ಸಸ್ ಮಾಡ್ತಾ ಇದ್ದಾರೆ. ಸೆನ್ಸಸ್ಸಿಗೂ ಕಾಸ್ಟ್ ಸೆನ್ಸಸ್ಸಿಗೂ ಯಾವುದೂ ಅವಕಾಶ ಇಲ್ಲ ಈಗ ಇರುವ ಲೀಗಲ್ ಫ್ರೇಮ್ವರ್ಕ್ನಲ್ಲಿ. ಸೆನ್ಸಸ್ ಇಸ್ ಡನ್ ಅಂಡರ್ ದಿ ಸೆನ್ಸಸ್ ಆ್ಯಕ್ಟ್. ಸೆನ್ಸಸ್ ಆ್ಯಕ್ಟ್ನಲ್ಲಿ ಜಾತಿ ಗಣತಿ ಮಾಡಿ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ.
ಬಟ್ 2011ರಲ್ಲಿ ಸೆನ್ಸಸ್ ಮಾಡುವಾಗ 2 ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅಂತ ಎನ್ಯುಮರೇಟರಿಗೆ ಆದೇಶ ಆಗಿತ್ತು. ಅದು ಬರೀ ಈ ಜನರಲ್ಲಿ, ನೀವು ಗಣತಿ ಮಾಡೋ ಜನರಲ್ಲಿ ಯಾರು ಶೆಡ್ಯೂಲ್ ಕಾಸ್ಟ್ ಇದ್ದಾರೆ, ಯಾರು ಶೆಡ್ಯೂಲ್ ಟ್ರೈಬ್ ಇದ್ದಾರೆ, ಅದ್ರದ್ದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅಂತ. ಅವು 2 ಕಲೆಕ್ಟ್ ಮಾಡಿದರೆ ದೇಶದಲ್ಲಿ ಭಾಳಷ್ಟು ಜನಸಂಖ್ಯೆ ಇದೆ, ಬೇರೆ ಬೇರೆ ಕಮ್ಯುನಿಟಿ ಕಾಸ್ಟಿಗೆ ಇದೆ. ಹೀಗಾಗಿ ನನ್ನ ತಿಳುವಳಿಕೆಯಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟ್ನಿಗೆ ಕಾಸ್ಟ್ ಸೆನ್ಸಸ್ ಮಾಡಲಿಕ್ಕಾಗಲ್ಲ. ಅವರು ಅಮೆಂಡ್ಮೆಂಟ್ ಮಾಡಬೇಕಾಗ್ತದೆ. ಅದನ್ನು ಬೇರೆ ಬೇರೆ ಲಾ ಮಾಡಿ ಮಾಡ್ಬೋದು, ಮಾಡಲಿಕ್ಕೇನಿಲ್ಲ, ಅವರು ಅಮೆಂಡ್ಮೆಂಟ್ ಮಾಡಿ ಮಾಡ್ಬೋದು. ಬಟ್ ನಾವು ಈಗ ಏನು ಮಾಡ್ತಾಯಿದ್ದೀವಿ ಸಮೀಕ್ಷೆ, ಇದನ್ನು ಮಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟಿಗೆ ಕಾನ್ಸ್ಟಿಟ್ಯೂಷನ್ನೇ ಪ್ರೊವೈಡ್ ಮಾಡಿದೆ. ಆರ್ಟಿಕಲ್ 340ಯಲ್ಲಿ ಜನರ ಏನು ಹಿಂದುಳಿಕೆ ಇದೆ, ಏನು ಅವರಿಗೆ ಪ್ರಾಬ್ಲಮ್ ಇದೆ, ಅವನ್ನೆಲ್ಲ ಅಸೆಸ್ ಮಾಡಲಿಕ್ಕೆ ಸರ್ಕಾರಕ್ಕೆ ಅಥಾರಿಟಿ ಇದೆ. ಅದು ಪ್ರೆಸಿಡೆಂಟು ಕಾನ್ಸ್ಟಿಟ್ಯೂಟ್ ಮಾಡಬೇಕಾಗ್ತದೆ. ಅವರು ನಾವೇನು ಮಾಡ್ತಾಯಿದ್ದೀವಿ ಅದನ್ನೇ ಮಾಡಲಿಕ್ಕೆ ಅವಕಾಶ ಇದೆ. ಯಾವ ಕಾರಣಕ್ಕೆ ಅದನ್ನು ಉಪಯೋಗಿಸ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಅಂತ ಮಾಡ್ತಾ ಇಲ್ಲ ಅಂತ ನನಗೆ ತಿಳುವಳಿಕೆ ಇಲ್ಲ. ಬಟ್ ಯಾವುದು ಅವಕಾಶ ಇದೆ ಅದನ್ನು ಕೈಬಿಟ್ಟು ಈ ಸೆನ್ಸಸ್ ಆ್ಯಕ್ಟ್ನಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ನವ್ರು ಈಗಾಗಲೇ ಭಾಳಷ್ಟು ಜಡ್ಜ್ಮೆಂಟ್ನಲ್ಲಿ ಹೇಳಿದ್ದಾರೆ, ಸೆನ್ಸಸ್ಸು ಈಸ್ ಡಿಫ್ರೆಂಟ್ ಫ್ರಮ್ ಸರ್ವೆ. ಸರ್ವೆ ನಮಗೆ ಕಾನೂನಿನಲ್ಲಿ ಅವಕಾಶ ಮಾಡಿ ಆ್ಯಕ್ಟ್ ಆಗಿದೆ. ಈ ಆ್ಯಕ್ಟು ಸುಪ್ರೀಂ ಕೋರ್ಟಿನ ಆದೇಶದಂತೆ ಆ್ಯಕ್ಟ್ ಮಾಡಿ ಅದರಲ್ಲಿ ಸರ್ವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಸೆನ್ಸಸ್ಸಿಗೂ ಇದಕ್ಕೂ ಮಿಕ್ಸಪ್ ಮಾಡೋ ಅವಶ್ಯಕತೆ ಇಲ್ಲ. ಅದರಿಂದ ಎಂಥದ್ದು ಪ್ರೆಷರ್ ಬರಲಿಕ್ಕೂ ಏನು ಅವಕಾಶ ಇಲ್ಲ. ಪ್ರೆಷರ್ ಯಾಕೆ ಬರ್ತದೆ? ಇಫ್ ಇಟ್ ಈಸ್ ಇನ್ ಕಾನ್ಫ್ಲಿಕ್ಟ್ ವಿತ್ ದೆಮ್. ಅವರದ್ದು ಪ್ರೋಸೆಸ್ಸೇ ಬೇರೆ, ಅವರ ಉದ್ದೇಶನೇ ಬೇರೆ, ನಮ್ಮ ಉದ್ದೇಶನೇ ಬೇರೆ ಇರುವಾಗ ಯಾವ ಸರ್ಕಾರದವರು ನೀವು ಅರ್ಜೆಂಟ್ನಲ್ಲಿ ಮಾಡಿ ಅವ್ರು ಮಾಡ್ತಾ ಇದ್ದಾರೆ? ಅವ್ರು ಮಾಡೋದು ನಾವು ಮಾಡ್ತಾ ಇರೋ ಕೆಲಸ ಅಲ್ಲ, ಅವ್ರು ಮಾಡೋದು ಸೆನ್ಸಸ್ಸು. ಅದರಲ್ಲಿ ಯಾವ ಕಾಸ್ಟ್ ಅಂತ ಜನ್ರೇಟ್ ಮಾಡ್ಬೋದು. ಬಟ್ ಅದನ್ನು ನಾವು ಈ ಸಮೀಕ್ಷೆಯಲ್ಲಿ ಸೋಷಿಯಲ್ ಸ್ಟೇಟಸ್ಸು, ಎಜುಕೇಷ್ನಲ್ ಇದು ವಿಚ್ ಇಸ್ ಜನರೇಟೆಡ್ ಫಾರ್ ದಿ ಪರ್ಪಸ್ ಆಫ್ ಎಕ್ಸ್ಟೆಂಡಿಂಗ್ ದಿ ಬೆನಿಫಿಟ್ ಅಂಡರ್ ಆರ್ಟಿಕಲ್ 15 and 16, ಅದಕ್ಕೆ ನಾವು ಮಾಡ್ತಾ ಇರೋದು. ಸೊ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದಿದ್ದ ಮೇಲೆ ಸರ್ಕಾರದಿಂದ ನಮಗೆ ಪ್ರೆಷರ್ ಬಂದು ಇದು ಬೇಗ ಮಾಡಿ ಅಂತ ಹೇಳಲಿಕ್ಕೆ ಬರೋದು. ನಮ್ಮ ಆ್ಯಕ್ಟ್ನಲ್ಲಿ ಪ್ರತಿ 10 ವರ್ಷಕ್ಕೆ ಇದನ್ನು ರಿವೈಸ್ ಮಾಡಬೇಕು ಅಂತ ಇತ್ತು. ಲಾಸ್ಟ್ ರಿವಿಷನ್ ಆಗಿರೋದು ಅಫಿಷಿಯಲಿ 2002. ಅದರ ನಂತರ ಪ್ರತಿ 10 ವರ್ಷಕ್ಕೆ ರಿವೈಸ್ ಆಗಬೇಕಿತ್ತು. ಆ ದೃಷ್ಟಿಯಿಂದ ಕಾಂತರಾಜ್ ಅವರ ಆಯೋಗದ ಸಮೀಕ್ಷೆಯನ್ನು ಕಾಲ್ ಫಾರ್ ಮಾಡಿದರು. ಬಟ್ ನಿಮಗೆಲ್ಲ ಗೊತ್ತಿದ್ದಾಗೆ ಅದು ಮುಂದುವರಿಲಿಲ್ಲ. ಅದು ಕಾರಣಾಂತರದಿಂದ ಆವಾಗಿರೋ ಸರ್ಕಾರದವರು ಅದನ್ನು ಲಕ್ಷ್ಯಕ್ಕೆ ತಗೊಳ್ಳದೆ ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ದರಿಂದ ಈ ಸರ್ಕಾರ 2024ರಲ್ಲಿ ಬಂದು ಅದನ್ನು ನೋಡುವಾಗ ಇದ್ರದ್ದು ಡಾಟಾ ಕಲೆಕ್ಟೆಡ್ 10 ವರ್ಷದ ಹಿಂದಿದ್ದಿದೆ. ಕಾನೂನಿನಲ್ಲಿ ಇದಕ್ಕೆ ಅದನ್ನು ರಿಕಗ್ನೈಸ್ ಮಾಡಲಿಕ್ಕೆ ಅವಕಾಶ ಕಡಿಮೆ ಇದೆ ಅಂತೇಳಿ ಫ್ರೆಶ್ ಸರ್ವೆ ಮಾಡಲಿಕ್ಕೆ ಹೇಳಿ. ಸರ್, ಇದೇ ವಿಚಾರವಾಗಿ ಜಾತಿ ಪಟ್ಟಿ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇದೆ. ನೀವು ಏನು ಸಾಮಾಜಿಕ ಸಮೀಕ್ಷೆ ಮಾಡ್ಲಿಕ್ಕೆ ಮುಂದುವರೆದಿದ್ದೀರಾ, ಈ ವಿಚಾರವಾಗಿ ಒಂದಿಷ್ಟು ಜಾತಿ ಪಟ್ಟಿಯಲ್ಲಿ ಬರುವಂತಹ ಒಂದಿಷ್ಟು ಏನು ಈಡಿಗ ಕ್ರಿಶ್ಚಿಯನ್ ಇರ್ಬೋದು, ಕುರುಬ ಕ್ರಿಶ್ಚಿಯನ್ ಇರ್ಬೋದು, ಅವರನ್ನ ಹಿಂದೂ ಇದಕ್ಕೆ ಸೇರಿಸೋದ್ರಲ್ಲಿ ಒಂದಿಷ್ಟು ಗೊಂದಲಗಳಿವೆ, ಅದಕ್ಕೆ ಆಕ್ಷೇಪಗಳಿವೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈ ಈಡಿಗ ಕ್ರಿಶ್ಚಿಯನ್ನು, ಕುರುಬ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಏನು ಬರ್ತಾರೆ, ಅವ್ರನ್ನ ಯಾವುದಕ್ಕೆ ಸೇರಿಸ್ಲಿಕ್ಕೆ ಹೊರಟಿದ್ದೀರಾ? ನಾನು ಸೇರಿಸಿದ್ದಲ್ಲ. ತಾವು ದಯವಿಟ್ಟು ಹಿಂದಿನ ಆಯೋಗದ ರಿಪೋರ್ಟ್ ಎಲ್ಲ ತೆಗೀರಿ. ಕಾಂತರಾಜು ಅವ್ರ ರಿಪೋರ್ಟ್ 2014ರಲ್ಲೇ ಇವೆಲ್ಲ ಕಾಸ್ಟ್ಗಳಿತ್ತು. ಇವೆಲ್ಲ ಕಾಸ್ಟ್ನಲ್ಲಿ ಐಡೆಂಟಿಫೈ ಮಾಡಿಕೊಂಡು ಜನ ಪಾರ್ಟಿಸಿಪೇಟ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾನು ಯಾವುದೋ ಒಂದು ಕಾಸ್ಟು ಕ್ರಿಯೇಟ್ ಮಾಡಿ ಆ್ಯಡ್ ಮಾಡಿಲ್ಲ, ನನ್ನ ಕ್ರಿಯೇಷನ್ ಅಲ್ಲ. ಕ್ರಿಯೇಷನ್ ಇದೆ ಅಂತಲ್ಲ, ಬಟ್ ಯಾವ ಈ ಪಟ್ಟಿಯಲ್ಲಿರುವಂತಹ ಆಕ್ಷೇಪಗಳಿಗೆ ಏನು ಹೇಳ್ತೀರಾ? ಅದನ್ನೇ ಹೇಳ್ತಾ ಇದ್ದೀನಿ. ಆ ಪಟ್ಟಿಯಲ್ಲಿ ನಾವು ಪಟ್ಟಿಯಲ್ಲಿ ಸೇರಿಸಿದ್ದು ಮುಂಚಿನ ಆಯೋಗದಲ್ಲಿ ಏನು ಪಟ್ಟಿಯಲ್ಲಿತ್ತು ಅದನ್ನು ಮಾತ್ರ ಸೇರಿಸಿದ್ದೀವಿ. ಕೆಲವು ನಮಗೆ ಇದು ಸೇರಿಸಿ ಅಂತ ಹೇಳಿ
ಡಾಕ್ಯುಮೆಂಟ್ ಪ್ರಕಾರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವ್ನು ಸೇರಿಸಿದ್ದೀವಿ. ಆ ಸೇರಿಸಿದ ಜಾತಿಗಳೇನಿದ್ದಾವೆ ಅವಕ್ಕೆ ಯಾವುದೂ ಈ ಗೊಂದಲ ಇಲ್ಲ. ಕ್ರಿಶ್ಚಿಯನ್ ಸಫಿಕ್ಸು ಪಿಫಿಕ್ಸು ಅಥವಾ ಮುಸ್ಲಿಮ್ ಅವು ಯಾವುದೂ ಇಲ್ಲ. ಅದು ಸಪ್ರೇಟ್ ಕಾಸ್ಟ್ ಅಂತ ಹೇಳಿ ರಿಕಗ್ನೈಸ್ ಮಾಡಿದ ಬೇಸಿಸ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ನವರೇ ಮಾಡಿರ್ಬೋದು ಅಥವಾ ಬೇರೆ ಆಯೋಗದವರೇ ಮಾಡಿರ್ಬೋದು, ಅವನ್ನ ಸೇರಿಸಿದ್ದೀವಿ. 1180 ಏನು ಸೇರಿಸಿದ್ದೀವಿ. ಬಟ್ ಅದು ಗೊಂದಲ ಕ್ರಿಯೇಟ್ ಮಾಡಿಲ್ಲ. ಗೊಂದಲ ಕ್ರಿಯೇಟ್ ಮಾಡಿರೋದು ಇದು ಕ್ರಿಶ್ಚಿಯನ್ನು ಮುಸ್ಲಿಮು ಅನ್ನೋದು. ಅದು ನಾನು ಕ್ರಿಯೇಟ್ ಮಾಡಿದ್ದಲ್ಲ, ಅದು ಮುಂಚೆನೇ ಇತ್ತು. ಕಾಂತರಾಜ್ ಅವರ ಆಯೋಗದಲ್ಲೇ ಇತ್ತು. ಆವಾಗ ಇವ್ರು ಯಾರು ಒಬ್ಜೆಕ್ಷನ್ ತೆಗಿಲಿಲ್ಲ, ಯಾರು ಕನ್ಸರ್ನ್ ತೋರಿಸ್ಲಿಲ್ಲ. ಈಗ ಪೊಲಿಟಿಕಲ್ ರೀಸನ್ನಿಗೆ ಅದನ್ನು ರೇಸ್ ಮಾಡಿದ್ದಾರೆ, ಅದನ್ನು ನಾವು ಅಡ್ರೆಸ್ ಮಾಡಿದ್ವಿ. ಬಟ್ ಸರ್, ನೀವು ಹೇಳ್ತಿದ್ರೆ ಅದು ಮೊದಲೇ ಇತ್ತು, ನಾನೇನು ಸೃಷ್ಟಿ ಮಾಡಿಲ್ಲ ಅಥವಾ ನಾನೇನು ಸೇರ್ಪಡೆ ಮಾಡಿದ್ದಲ್ಲ ಹೊಸದಾಗಿ ಅಂತ. ಆದರೆ ಹೊರಗಡೆ ಸಮಾಜದಲ್ಲಿರುವಂಥ ಗೊಂದಲ ಅಥವಾ ರಾಜ್ಯದಲ್ಲಿ ಈಗ ಏರ್ಪಟ್ಟಿರೋ ಗೊಂದಲ ಅಥವಾ ಧರ್ಮಗಳಲ್ಲಿ ಆಗ್ತಿರುವಂತಹ ವಿಚಾರ ಏನಂತಂದ್ರೆ, ಇಲ್ಲ ಈ ಹಿಂದುಳಿದ ಆಯೋಗ ಈಗ ಸೇರ್ಪಡೆ ಮಾಡಿ ಅನಾವಶ್ಯಕವಾಗಿ ಗೊಂದಲ ಏರ್ಪಡಿಸ್ತಾ ಇದೆ, ಹಿಂದೂ ಮತ್ತೆ ಕ್ರಿಶ್ಚಿಯನ್ಗಳ ಮತಾಂತರ ವಿಚಾರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಆನ್ಸರ್? ಅಲ್ಲ, ನಾನು ಹೇಳಿದ ಮೇಲೂ ನೀವು ಅದನ್ನೇ ಹೇಳ್ತಾ ಇದ್ದೀರಲ್ಲ. ನಾನು ಸೃಷ್ಟಿ ಮಾಡಿಲ್ಲ ಅಂತಿದ್ದೀರಾ, ಬಟ್ ಹೊರಗಡೆ ಈ ಟಾಕ್ ಇದೆ. ನೀವು ಇದನ್ನ ಸೃಷ್ಟಿ ಮಾಡಿದ್ದಲ್ಲ ಅಂತ ಹೇಳಿ ಜನರಿಗೆ ತಿಳುವಳಿಕೆ ಕೊಟ್ಟು, ಅದು ಕಾಂತರಾಜ್ ಅವರ ಆಯೋಗದಲ್ಲಿದ್ದದನ್ನು ತಗೊಂಡು, ಇದಕ್ಕೆ ಯಾವುದೋ ಲೀಗಲ್ ಸ್ಯಾಂಕ್ಟಿಟಿ ಇಲ್ಲ. ಈ ಪಟ್ಟಿ ನಮ್ಮ ಇಂಟರ್ನಲ್ ಕನ್ಸಂಪ್ಷನಿಗೆ ರೆಡಿ ಮಾಡ್ಕೊಂಡಿರೋದು. ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ರಿಕಗ್ನೈಸ್ ಮಾಡಲಿಕ್ಕೆ ಅದಕ್ಕೆ ಸೀಮಿತವಾಗಿ ಮಾತ್ರ ನಾವು ಪಟ್ಟಿ ರೆಡಿ ಮಾಡಿರೋದು. ಅದಕ್ಕೆ ಕ್ರಿಯೇಷನ್ ಅಂತ ಹೇಳಲಿಕ್ಕೂ ಆಗಲ್ಲ, ಗೊಂದಲ ಕ್ರಿಯೇಟ್ ಮಾಡಬೇಕು ಅಂತ ಮಾಡಲಿಕ್ಕೂ ನಾವು ಮಾಡಿಲ್ಲ. ಇದು ಮುಂಚೆ ಇದ್ದದ್ದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಈಗ ಅದರಿಂದ ಗೊಂದಲ ಆಗಿದೆ ಅಂತ ತಿಳುವಳಿಕೆ ಬಂದ ಮೇಲೆ ಯಾವುದನ್ನು ಏನು ಸರಿಪಡಿಸ್ಬೇಕು ಅಂತ ನಮಗೆ ಲಕ್ಷ್ಯಕ್ಕೆ ಬಂದವಾಗ ನಾವು ನಿನ್ನೆ ಮೀಟಿಂಗ್ ಮಾಡಿ ಕೆಲವು ಚೇಂಜಸ್ ಮಾಡಿದ್ದೀವಿ, ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಅದರಿಂದ ನಮ್ಮ ಸಿಸ್ಟಮ್ನಲ್ಲೂ ಏನೂ ಚೇಂಜ್ ಆಗಿದೆ. ನಾವು ಸಿಸ್ಟಮ್ನಲ್ಲಿ ತೆಗೆದಾಕಿಲ್ಲ ಅವನ್ನ, ಬಟ್ ನಾವು ಅದನ್ನು ಪಾಪಪ್ ಆಗೋದಿಲ್ಲ, ಆಟೋಮೆಟಿಕ್ ಆಗಿ ಬರೋದಿಲ್ಲ. ವಿ ಡೋಂಟ್ ವಾಂಟ್ ಟು ಪ್ರಾಬ್ಲಮ್ ಸಂಬಡಿ, ನೀವು ಈ ಕಾಸ್ಟ್ ಹೇಳಿ ಈ ಕಾಸ್ಟ್ ಹೇಳಿ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ. ಬಟ್ ಅದನ್ನು ಒಬ್ರನ್ನ ಬಂದು ತಾನು ಇಂಥ ಕಾಸ್ಟು ಅಂತ ಬರ್ಕೊಳ್ಳಿಕ್ಕೆ ಅವಕಾಶ ಇಟ್ಟಿದ್ದೀವಿ. ನಾವು ಅದನ್ನು ತೆಗೆದುಹಾಕಿಲ್ಲ. ಮಾಸ್ಕ್ ಅದು ಪಾಂಪ್ಟ್ ಆಗೋಲ್ಲ, ಬರೋದಿಲ್ಲ. ಮಾಸ್ಕ್ ಆಗಿದೆ ಅಂತಂದರೆ ಅದು ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗೋದಿಲ್ಲ. ಬಟ್ ಅದಕ್ಕೆ ಅವಕಾಶ ಇದೆ ಅದನ್ನು ಹೇಳ್ಕೊಳ್ಳಿಕ್ಕೆ. ಅಷ್ಟೇ ನಾವು ಬದಲಾವಣೆ ತಂದು ನಮ್ಮ ಇದನ್ನು ಮುಂದುವರಿಸ್ತಾರೆ. ಇವಾಗ ಹಿಂದೂ ಕ್ರೈಸ್ತ ಅಂತ ಬೇಡ ಅಂತ ಕೇಳ್ತಾ ಇದ್ದಾರೆ. ಒಂದಿಷ್ಟು ಜನ ನಿಮಗೆ ಮನವಿ ಕೂಡ ನೀಡಿರ್ಬೋದು ಇಲ್ಲಿವರೆಗೆ. ಮತ್ತೆ ಈ ವಿಚಾರವಾಗಿ ನಿಮ್ಮ ನಡೆ ಯಾವ ರೀತಿಯಾಗಿರುತ್ತೆ? ಏನು ಮಾಡ್ತೀರಾ ಸರ್ ಈ ಗೊಂದಲಗಳಿಗೆ? ಇದು ನಮ್ಮ ಸರ್ವೆ ಮುಗಿದ ಮೇಲೆ ನಮ್ಮಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ, ಅದಕ್ಕೆ ಮೆಂಬರ್ಸ್ ಇರ್ತಾರೆ, ಹಿಂದಿನ ಪ್ರೆಸಿಡೆಂಟ್ಸ್ ಇದೆ, ಅವನ್ನೆಲ್ಲ ನೋಡಿಕೊಂಡು ಎನಲೈಸ್ ಮಾಡ್ತಾರೆ. ಅದು ಸೆಕೆಂಡ್ ಸ್ಟೇಜ್ ವರ್ಕ್ ಆಫ್ ದಿ ಕಮಿಷನ್. ಆವಾಗ ಕ್ರಿಶ್ಚಿಯನ್ರಿಗೆ ಸಪ್ರೇಟ್ ಮಾಡಬೇಕು, ಹಿಂದೂಗಳನ್ನ ಇಟ್ಕೊಳ್ಬೇಕು, ಮುಸ್ಲಿಮ್ಸ್ ಇದ್ದವ್ರಿಗೆ ಸಪ್ರೇಟ್ ಮಾಡಬೇಕು, ಅದನ್ನು ಗ್ರೂಪಿಂಗ್ ಮಾಡುವಾಗ ಆ ಸ್ಟೇಜ್. ಆವಾಗ ನಾವು ಎಲ್ಲ ನಮ್ಮ ಬುದ್ಧಿ ಉಪಯೋಗಿಸಿ ಏನು ಮಾಡಬೇಕು, ಕಾನೂನು ಪ್ರಕಾರ ಏನು ಅವಕಾಶ ಇದೆ ಅದರ ಪ್ರಕಾರ ಮಾಡ್ತೀವಿ. ಕೊನೆಯ ಪ್ರಶ್ನೆ ಸರ್, ಸೋಮವಾರದಿಂದ ಜಾತಿ ಸಮೀಕ್ಷೆ ಅಲ್ಲ, ಸಾಮಾಜಿಕ ಸಮೀಕ್ಷೆ ಪ್ರಾರಂಭಿಸ್ತಾ ಇದ್ದೀರಾ. ಇದಕ್ಕೆ ತಯಾರಿ ಯಾವ ರೀತಿಯಾಗಿ ನಡೆಸಿದ್ದೀರಾ? ತಯಾರಿ ಆಗಿದೆ, ಸೋಮವಾರದಿಂದ ನಡೀತದೆ. ಯಾವ ರೀತಿಯಾಗಿ ತಯಾರಿ? ಹೌಸ್ ಲಿಸ್ಟಿಂಗ್ ಮಾಡಿದ್ವಿ, ಟ್ರೈನಿಂಗ್ ಮಾಡಿದ್ವಿ. ಎಲ್ರಿಗೂ 1,75,000 ಟೀಚರ್ಸು ತಯಾರಿಯಾಗಿ ಟ್ರೈನಿಂಗ್ ಆಗಿ ಫೀಲ್ಡ್ನಲ್ಲಿದ್ದಾರೆ. ಅವರಿಗೆ ಡಿಮಾರ್ಕೆಟ್ ಮಾಡಿ ಬ್ಲಾಕನ್ನು ಮಾಡಿ ಅವ್ರವ್ರಿಗೆ ಕೊಟ್ಟಿದ್ದೀವಿ. ಅವೇರ್ನೆಸ್ ಮೂಡಿಸ್ಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ. ತಮ್ಮಿಂದ ಎಲ್ರಿಗೂ ಜನರಿಗೆ ತಿಳುವಳಿಕೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆದ್ದರಿಂದ ಎಲ್ಲ ತಯಾರಿ ಇದೆ ಅಂತ ಹೇಳಿ ಮುಂದುವರಿಸ್ತಾ ಇದ್ದೀವಿ. ಎಸ್, ರಾಜ್ಯದಲ್ಲಿ ಏನು ಜಾತಿ ಸಮೀಕ್ಷೆ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಏರ್ಪಟ್ಟಿದೆ. ಈ ವಿಚಾರವಾಗಿ ಮಧುಸೂದನ್ ನಾಯ್ಕ್ ಸರ್, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಇದಿಷ್ಟು ಹೇಳಿಕೆ. ಇದು ಜಾತಿ ಗಣತಿ ಅಲ್ಲ ಅಥವಾ ಜಾತಿ ಸಮೀಕ್ಷೆಯೂ ಅಲ್ಲ, ಇದು ಕೇವಲ ಏನು ಸಾಮಾಜಿಕ ಸಮೀಕ್ಷೆ ನಡೆಸ್ತಾ ಇದ್ದೀವಿ ಅನ್ನುವಂಥದ್ದು ಅವರ ಅಭಿಪ್ರಾಯ. ಹಾಗೆ ಇದನ್ನ ಏನು ಈ ಪ್ರಥಮ ಹಂತದಲ್ಲಿ ಏನು ಸಮೀಕ್ಷೆ ಆಗುತ್ತೆ ಅದರ ನಂತರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತೀವಿ. ಯಾವ ಜಾತಿ ಪಟ್ಟಿಯಲ್ಲಿ ಏನು ಗೊಂದಲಗಳಿವೆ ಅವುಗಳಿಗೆಲ್ಲದಕ್ಕೂ ಕೂಡ ಸರಿಯಾದ ಮಾರ್ಗಸೂಚಿಯನ್ನು ನಾವು ಏರ್ಪಡಿಸ್ತೀವಿ ಅನ್ನುವಂಥದ್ದು ಇವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಚಂದ್ರ ಜೊತೆ ಶಮಿ ಶೆಟ್ಟಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.